ಇದು ಒಂದು ಕಡೆ ತಾವೆಲ್ಲ ಕೇಳ್ಕೊಂಡು ಬಂದಿರತಕ್ಕಂಥದ್ದು. ಬೇಟೆಗಾರ ಸರೋವರ ದಂಡಿಗೆ ಗಿಡ ಏರಿ ಕೂತಿರ್ತಾನ. ಈ ಗಿಡ ಏರಿ ಕೂತಂತ ಸಂದರ್ಭದೊಳಗೆ ಬೇಟೆಗಳು ಸರೋವರಕ್ಕೆ ನೀರು ಕುಡಿಲಿಕ್ಕೆ ಬರ್ತಾವ. ನೀರು ಕುಡಿಲಿಕ್ಕೆ ಬಂದಾಗ ನನಗೆ ಬೇಕಾಗಿರ್ತಕ್ಕಂಥದ ಬೇಟೆಯನ್ನು ಹೊಡೆದು ನಾನು ಆಹಾರವನ್ನ ಪಡ್ಕೋಬಹುದಕ್ಕಂಥ ವಿಚಾರದೊಳಗೂ ಕೂಡ ಬೇಟೆಗಾರ ಬಿಲ್ವ ಪತ್ರಿ ಗಿಡದಲ್ಲಿ ಕೂತಿರ್ತಾನ. ಬಿಲ್ವ ಪತ್ರಿ ಅವನಿಗೆ ಬೇಟೆಗಳು ಬರಲಿಲ್ಲ, ಸಮಯ ಹೋಗ್ಲಿಲ್ಲ. ಇಡೀ ರಾತ್ರಿ ಹಂಗ ಜಾಗರಣೆ ಮಾಡ್ದ ತಿಳ್ಕೊಂಡು ಏನ್ ಮಾಡ್ತಿದ್ದ ಅಂದ್ರ ಒಂದು ಮರದಲ್ಲಿರ್ತಕ್ಕಂಥ ತಪ್ಪಲನ್ನು ಹರಿತಿದ್ದ, ತೆಳಗೆ ಚೆಲ್ತಿದ್ದ. ಒಂದು ಹರಿತಿದ್ದ, ಚೆಲ್ತಿದ್ದ. ವ್ಯಾಳೆ ಹೆಂಗ್ ಹೋಗ್ಬೇಕು? ಹೌದಿಲ್ಲ? ನೀವು ಹೂವಿನ ಗಿಡದಾಗ ಕುಣಿಸ್ರ ಸುಮ್ ಕುಂದ್ರಂಗಿಲ್ಲ. ಹೂ ಹರಿದ್ರೆ ಮಾಡ್ತೀರಿ, ತಪ್ಪಲ ಕೇಳುದ್ರೆ ಮಾಡ್ತೀರಿ, ಏನಾರ ಮಾಡ್ತಿರ್ತೀರಿ. ಹೌದಿಲ್ಲ? ಯಾವ ಪುಣ್ಯಾತ್ಮ ಪುರಾಣ ಕೇಳಾಕ್ ಬಂದಿದತ್. ಪುರಾಣ ಕೇಳಲಿಕ್ಕೆ ಬಂದಾಗ ಇದನ್ನ ಸಾಕಷ್ಟು ಜನ ನೆರೆದಿತ್ತು, ಪುರಾಣಕ್ಕೆ ಹೋಗ್ತಿದ್ರು. ಇವನು ಕೂಡ ಪುರಾಣಕ್ಕೆ ಹೋಗ್ಬೇಕತ್ತ ಅಂದ ಮೊದಲ ದಿವ್ಸ ಹೋಗಿದ್ದತ್. ಇವ್ ಹೋದಂತ ಸಂದರ್ಭದಾಗ ತನ್ನ ಅಂಗಡಿ ಎಲ್ಲ ಬಂದ್ ಮಾಡ್ಕೊಂಡು ಹೋಗಿ ಪುರಾಣ ಕೂತಿದತ್ತ. ಜೋರ್ದಾರ್ ಶಿವಸಾಂಬಜಯ ನಮ್ಮ ಪಾರ್ವತಿ ತಿಳ್ಕೊಂಡು ಪುರಾಣ ಪ್ರಾರಂಭಗೊಂಡಿತ್ತು. ಜೋರ್ ಪ್ರವಚನ ನಡೆದಿತ್ತು. ಇವನಿಗೆ ನಿದ್ದೆ ಬಂತು. ಈ ವ್ಯಾಪಾರಿಯಾಗ ನಿದ್ದೆ ಬಂದ್ ಏನಾಯ್ತು, ನಿದ್ದೆಗಣ್ಣ ಕನಸು ಬಿತ್ತು ಅಂತ. ಕನಸು ಬಿದ್ದಾಗ ಒಂದು ಗಿರೇಕಿ ಬಂದಂಗ ಆತ. ಹೆಂಗ್ ಮೀಟ್ರ್ ಅಂಗಿ ಅರಿವಿ ಕೊಡ್ತಿ ಅಂತ ಹೇಳಿ ಇವ್ ಹೇಳಿದ 150 ರೂಪಾಯಿ ಮೀಟ್ರ್ ಅಂದ. ಆತಂದ 150 ಹೆಂಗಪ್ಪ ಅನ್ನೋದಿಟ್ಟು ಯೋಗಿ ವಿಚಾರ ಮಾಡಿ ಹೇಳು ಅಂದ. ನಾ 60 ರೂಪಾಯಿ ಕೊಡ್ತಾನ ನೋಡಂದ. ಅವ 60 ರೂಪಾಯಿ ಕೊಡ್ತಾನಂದ. ಇವ್ ಪುಣ್ಯಾತ್ಮರೇ 60 ಏನಾಗೋದಿಲ್ಲ 80 ರೂಪಾಯಿ ಕೊಡ್ತಾನಂದ. ಅವಾಗ ಈತ ಏನ್ ಹೇಳಿದ ಗಿರೇಕಿ, ಇಲ್ಲಪ್ಪ ನಾ 60 ಅನ್ನೋದು ಬೇಡ, ನೀ 80 ಅನ್ನೋದು ಬೇಡ, 70 ಕೊಡ್ತನೋ ತಿವಂದ. ಅವಾಗ ಅಂಗಡಿ ಮಾಲಕ್ ಏನಂದ, ಇದೆಲ್ಲ ಕನಸಿನಾಗ್ರೆ ಮತ್ತ ಅವೇನಂದ, ನೀ 5 ರೂಪಾಯಿ ಮ್ಯಾಲೆ ಎದ್ದ ಬಾ, ನಾ 5 ರೂಪಾಯಿ ತೆಳಗ ಬರ್ತನೋ, 65ಕ್ಕೆ ತಗೊಂಡು ಬಿಡು ಅಂದ. ಆಯ್ತಳ ಹರಿದು ಬಿಡಂದ. ಆಯ್ತಳ ಹರಿದು ಬಿಡು ಅನ್ನೋ ತಾನ ಕನಸ ಇತ್ತದು. ಹರಿದ್ ಯಾವಾಗ ಯಾರ್ದು ಹರಿದಿದ್ದು ಹೇಳ್ರಿ? ಇದ್ರಿ ಕೂತವನ ಅಂಗಿನ ಹರಿದದ ಕಾಲರ್ತನ. ಅವ ಹೋಗಾಕತ್ತ, ನಾನು ಅಂಗಿ ಹರಿದ್, ನಾನು ಹಂಗೆ ಗಚ್ಚಿ ಬಾಯಿ ಹಿಡತ್. ನಂದು ಅರಿವಿ ಅಂಗಡಿ ಐತಿ, ಒಂದ್ ಯಾಕೆ 2 ಹೊಲಿಸಿ ಕೊಡ್ತಾನ, ನಂದು ಅಬ್ರು ತೆಗಿವಾಡ್ ಗಪ್ಪಿರಂದ. ಹಂಗ ನಮ್ಮ ಪರಿಸ್ಥಿತಿ ಬಂಧುಗಳೇ. ಅದಕ್ಕೆ ಇದು ಜಾಗರಣಿ ಅಂತ ಕೇಳಿದ್ರ ಪರಮಾತ್ಮ ಪುಣ್ಯಾತ್ಮರೇ ಅಪರೂಪವಾಗಿರ್ತಕ್ಕಂಥ ಈ ದೇಹ ಅಂತಕ್ಕಂಥ ಒಂದು ವಾದ್ಯ ಕೊಟ್ಟಾನ ನಮಗ. ಭಗವಂತ ಏನ್ ಮಾಡ್ಯಾನ ಅಂತ ಕೇಳಿದ್ರೆ ಅಪರೂಪವಾಗಿರ್ತಕ್ಕಂಥ ದೇಹ ಅಂತಕ್ಕಂಥ ವಾದ್ಯವನ್ನು ಕೊಟ್ಟಾನ. ಯಾವ ರೀತಿ ಪುಣ್ಯಾತ್ಮರೇ? ಏನೂ ಇಲ್ಲ. ಕಾಡಿನಲ್ಲಿರ್ತಕ್ಕಂಥ ಬಿದಿರು, ಬೆಟ್ಟದಲ್ಲಿರ್ತಕ್ಕಂಥ ಒಂದು ಬಿದಿರನ್ನು ಕಡೆದುಕೊಂಡು 4 ಅದಕ್ಕ ರಂಧ್ರಗಳನ್ನ ತೆಗೆದು ಸಂಗೀತ ಬೆರಳಿಟ್ಟ ತನ್ನ ಬಾಯಿಯೊಳಗಿಟ್ಟು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದಂದ್ರ ಸುಂದರವಾಗಿರ್ತಕ್ಕಂಥ ಗೀತೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದ. ಸುಂದರವಾಗಿರ್ತಕ್ಕಂಥ ಗೀತೆ ಪ್ರಾರಂಭಗೊಳ್ತದ. ಹಾಡು ಪುಣ್ಯಾತ್ಮರೇ ಗಂಗೆಯಾಗಿ ಹರಿಲಿಕ್ಕತ್ತದ, ಸಂಗೀತವಾಗಿ ಪಸರಿಸ್ತದ. ಇದನ್ನು ನೋಡಿ ಕೃಷ್ಣ ಕುಣಿತಾನ. ಅದಕ್ಕೆ ಆ ಕೊಳಲ್ದೊಳಗೆ ಏನೈತೈತಿರಿ? ಏನೂ ಇಲ್ಲ ಕೊಳಲ್ದೊಳಗೆ. ಆದ್ರೂ ಕೂಡ ಪುಣ್ಯಾತ್ಮರೇ ನಾದ ಬಂದದ, ಅದು ಸಂಗೀತ ಬಂದದ. ಗಾಯನ ಗಂಗೆಯಾದ್ರಿಂದ ಹೊರಗೆ ಸೂಸಲಕ್ಕತ್ತದ. ಪರಿಸರ ಎಲ್ಲ ಶ್ರೀಮಂತಗೊಳಿಸದ, ಸಂತೋಷಗೊಳಿಸದ. ಅದಕ್ಕೆ ಅಂತ ಒಂದು ಕೊಳಲಿನೊಳಗಂತ ನಾದ ಐತಂದ್ರ ಪರಮಾತ್ಮ ಈ ಒಂದು ವಾದ್ಯದೊಳಗೆ ಎಲ್ಲ ಇಟ್ಟು ಕಳಿಸ್ಯಾನ. ಪರಮಾತ್ಮ ಎಲ್ಲವೂ ಇಟ್ಟು ಕಳಿಸ್ಯಾನ. ಇದ್ರೊಳಗ ಹೋಗು, ನನ್ನ ನಾಡಿಗೆ ಹೋಗು, ನನ್ನ ಜಾತ್ರೆಗೆ ಹೋಗು, ನನ್ನ ಉತ್ಸವಕ್ಕೆ ಹೋಗು, ಬಾರಿಸು, ಈ ವಾದ್ಯವನ್ನ ಬಾರಿಸು. ಹೇಗೆ ಬಾರಿಸು ಅಂತ ಕೇಳಿದ್ರೆ ನಿನಗ ಆನಂದ ಆಗಬೇಕು, ನೀನು ಖುಷಿ ಪಡ್ಬೇಕು. ಆ ರೀತಿ ಈ ವಾದ್ಯವನ್ನು ಬಾರಿಸೋ ತಿಳ್ಕೊಂಡು ಪರಮಾತ್ಮ ಕಳಿಸಿಕೊಟ್ಟಾಗ ಬಂಧುಗಳೇ ಅವನ ಉತ್ಸವಕ್ಕೆ ಬಂದಿದೆ ನಾವೆಲ್ಲರೂ. ಅವನ ಉತ್ಸವದಾಗ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಇಲ್ಲಿ ತನಕ ಬಾರಿಸಿದ್ರು ಯಾರು? ಸಣ್ಣ ಮಕ್ಕಳು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಬಾರಿಸಿದ್ರು ಈ ವಾದ್ಯವನ್ನ. ಅದು ಪುಣ್ಯಾತ್ಮರೇ ಅರಿತೆರೆ ಬಾರಸು, ಅರಿಲಾರ್ದರೆ ಬಾರಸು, ಒಟ್ಟಿನ ಮೇಲೆ ಅವನ ಧ್ಯಾಸದೊಳಗೆ ಈ ವಾದ್ಯವನ್ನ ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದೆ ಅಂದ್ರ ಇದ್ರ ಒಳಗೆ ಏನೈತೆ ಅನ್ನೋದು ನಿನಗ ಗೊತ್ತಿಲ್ಲ, ಗುರುತಿರಲಾರ್ದಂಗ ಸಂಗೀತದ ಸುದೆ ಹೊರಗೆ ಬರ್ಲಿಕ್ಕೆ ಪ್ರಾರಂಭಗೊಳ್ತದ. ಇಲ್ಲೇನಾರ ಐತೇನ್ರಿ? ಬರೀ ಕೊಳಲ್ ಮೇಲೆ ಬೆರಳಿಟ್ಟು ಬಾಯಾಗ ಹಿಡ್ದಂದ್ರ ಹಾಡ ಚಾಲು ಆಗ್ತದ, ಸಂಗೀತ ಚಾಲು ಆಗ್ತದ.
ಆಗ್ತದಲ್ಲ. ಪೇಟಿ ಕಟ್ಟಿಗೆದೈತಿ, ಬರಳಿಟ್ಟು ಭಾತ ಜಗ್ಲಕತ್ತಂದ್ರ ನಾದ ಹೊರಗೆ ಬರ್ತದಿಲ್ಲ. ಅದಕ್ಕೆ ನಾದಮಯವಾಗಿರತಕ್ಕಂಥ ವಾದ್ಯ ಇದು. ಆ ವಾದ್ಯವನ್ನ ಎಲ್ಲಿ ಬಾರಿಸ್ಬೇಕು, ಹೇಗೆ ಬಾರಿಸ್ಬೇಕು, ಹೇಗೆ ಬಾರಿಸಿದ್ರೆ ಆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಖುಷಿ ಪಡ್ತಾನಂತಕ್ಕಂಥದ್ದು, ಅವನನ್ನು ಖುಷಿಗೊಳಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಅರಿತುಕೊಂಡು ಬಾರಿಸ್ಬೇಕಂತ ಇದಕ್ಕೆ ಪುಣ್ಯಾತ್ಮರಿಗೆ ಗಾಯನ ಅಂತ ಕರೆದಾರ, ಸಂಗೀತ ಅಂತ ಕರೆದಾರ. ಜ್ಞಾನಿ ಪುಣ್ಯಾತ್ಮರೇ ಒಬ್ಬ ಬ್ರಹ್ಮಜ್ಞಾನಿ, ಒಬ್ಬ ಅನುಭವ ಜ್ಞಾನಿ ಪದ್ಯ ಮಾಡಿ ಹಾಡ್ತಾನ. ಏನ್ ಹಾಡ್ತಾನೋ ಪುಣ್ಯಾತ್ಮರ ನರಕವಿ ಏನ್ ಮಾಡ್ತಾನಂತ ಕೇಳಿದ್ರೆ ಹೊರಗಿನ ವ್ಯವಹಾರಗಳನ್ನು ಕಂಡುಂಡು ಅದರ ಕುರಿತು ಪದ್ಯವನ್ನ ಮಾಡ್ತಾನ, ಸಂಗೀತದ ಗಾಯನವಾಗಿ ಹರಿಸ್ತಾನ. ಆದ್ರೆ ಒಬ್ಬ ಅನುಭವಿ ಕವಿ ಪುಣ್ಯಾತ್ಮರ ಬ್ರಹ್ಮಜ್ಞಾನಿ, ತತ್ವಜ್ಞಾನಿ, ತಿಳುವಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನುಭಾವ ಎಂತ ಪದ್ಯವನ್ನು ಮಾಡ್ತಾನಂತ ಕೇಳಿದ, ಈ ಭುವನದ ಮಾನವರು ಜೀವ ಜಂತುಗಳು ಮಾಯಾ ಮಡವಿನೊಳಗ, ಮಾಯಾ ಸಾಗರದೊಳಗ, ನಂದು ನಂದು ಅಂತಕ್ಕಂಥ ಮಹಾಸಾಗರದೊಳಗ, ಈ ಭವಸಾಗರ ಅಂತ ಕರೀತಾರಲ್ಲ, ಅದಕ್ಕೆ ಬಲ್ಲವ್ರು ಹೇಳ್ತಾರ ಪುಣ್ಯಾತ್ಮರೇ, ಭವಸಾಗರ, ಜಲಸಾಗರ, ಜನಸಾಗರ. ಜನಸಾಗರ ದಾಟ್ಲಿಕ್ಕೆ ಬರ್ತದ, ಜಲಸಾಗರ ದಾಟ್ಲಿಕ್ಕೆ ಬರ್ತದ. ಭವಸಾಗರ ದಾಟಬೇಕಾಗಿತ್ತಂದ್ರ, ಈ ಭವಸಾಗರ ದಾಟಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಇಲ್ಲಿ ನಾವು ಬೇಕಂತ ಯಾವ ನಾವು ಬೇಕು? ಅದಕ್ಕೆ ಬಲ್ಲವ್ರು ಹೇಳ್ತಾರ ಪುಣ್ಯಾತ್ಮರು, ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಶಿವನಾಮ ನುಡಿಯುತ್ತ ಅಲ್ಲೇ ನಿಂತಾನ, ಊರ ಹೊರಗೊಂದು ಮಠ ಕಟ್ಟ್ಯಾನ, ಮಠಕ್ಕೆ 9 ಬಾಗಿಲು ಬಿಟ್ಟಾನ, ಎಲ್ಲಾ ಬಾಗಿಲದೊಳಗೆ ಅವನ ನಿಂತಾನ ಅಂತ ಹಾಡ್ತೀವಿ. ಅವ್ ಏನ್ ಹಾಡ್ತಿದ್ರಿ? ಹಂಗೆ ಬಂದಿಲ್ಲ ಧರೆಗೆ ಬರಾಗ. ಪುಣ್ಯಾತ್ಮರೇ ಶಿವನಾಮ ಅಂತಕ್ಕಂಥ ಬೇರು ತಗೊಂಡು ಬಂದಾನ. ಅದಕ್ಕೆ ಆದಿಗುರು ಶಂಕರರು ಬಹಳ ಸುಂದರವಾಗಿರತಕ್ಕಂಥದ್ದು ಹೇಳ್ಕೊಂಡು ಬರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಕವಿ ಹೃದಯಕ್ಕೆ ಬ್ರಹ್ಮಜ್ಞಾನಿಗೆ ತಾನು ಕಂಡಿರತಕ್ಕಂಥದನ್ನ ಕವಿ ಮಾಡಿ, ಕವಿತೆಯನ್ನ ಮಾಡಿ, ಸಾಹಿತ್ಯವನ್ನ ಮಾಡಿ ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಅದಕ್ಕೆ ಬ್ರಹ್ಮಜ್ಞಾನಿ ಏನು ಕಂಡು ಹಾಡ್ಲಿಕ್ಕೆ ವಿಚಾರ ಮಾಡಿದ ಅಂತ ಕೇಳಿದ್ರೆ ಬರೀತಾರೆ ಪುಣ್ಯಾತ್ಮರೇ, ಭಜೆ ಗೋವಿಂದಂ ಭಜೆ ಗೋವಿಂದಂ ಭಜೆ ಗೋವಿಂದಂ ಭಜೆ ಮೂಢಮತೆ ಸಂಪ್ರಾಪ್ತ ಸನ್ನಿತ್ವ ಕಾಲೇ ನಹಿ ನಹಿ ರಕ್ಷಿತ ನಹಿ. ಬಹುತೇಕ ಬಂಧುಗಳು ನಾವೆಲ್ಲ ಅದ್ಭುತವಾಗಿರ್ತಕ್ಕಂಥ 6 ಶಾಸ್ತ್ರ 18 ಪುರಾಣ ಕಂಠ ಮಾಡಿದೀವಿ ನಾವು. ಎಲ್ಲವೂ ನಮಗೆ ತೊಂಡಿ ಅದಾವ, ಬಹಳ ಅಭ್ಯಾಸ ಮಾಡಿದೀವಿ. ಅದಕ್ಕೆ ಶಂಕರ ಏನ್ ಹೇಳಾಕತ್ಯಾರಂದ್ರ, ಯಮನ ವಾರಂಟ್ ಬಂದ ಬಳಕ ನೀನು ಸಂಪಾದನೆ ಮಾಡಿರತಕ್ಕಂಥ ವಿದ್ಯೆದ ಪರ್ವತವನ್ನೇ ತಿಳ್ಕೊಂಡ್ ಬಿಟ್ಟಿದೀಯ, ಅಷ್ಟು ನೀನು ಅಧ್ಯಯನ ಮಾಡಿದೆ, ಕಂಠ ಮಾಡಿದಿ. ಕರೆ ನೀನು ಯಮನ ವಾರಂಟ್ ಬಂದ ಬಳಕ ಆ ವಾರಂಟದೊಳಗ ವಾದಿಸಿ ಯಮನ ಜೋಡಿ ನೀನು ಗೆದ್ಲಿಕ್ಕೆ ಆಗೋದಿಲ್ಲ, ಆ ವಿದ್ಯೆ ನಿನಗೆ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಬರೀತಾರ. ಅದಕ್ಕೆ ದಾಸರು ಹೇಳಿದ್ರು, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ, ಪುರಾಣ ಹೇಳಿ ಪಂಚಾಂಗ ನೋಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಅದಕ್ಕೆ ರಾಮಕೃಷ್ಣ ಹೇಳಿದ್ರು, ಹೊಟ್ಟೆ ತುಂಬಿಕೊಳ್ಳುವ ವಿದ್ಯೆಯನ್ನು ನನಗೆ ಕೊಡಬೇಡ, ಹೊಟ್ಟೆ ತುಂಬಿಸು ಅಂತ, ಉದರ ಪೋಷಣೆ ವಿದ್ಯೆಯನ್ನು ನನಗೆ ಕೊಡಬೇಡ, ನನಗೆ ಎಂತ ವಿದ್ಯೆಯನ್ನು ಕೊಡು ಅಂತ ಕೇಳಿದ್ರೆ, ಈ ಭವಸಾಗರವನ್ನು ದಾಡ್ತಕ್ಕಂಥ, ಭವಸಾಗರದಿಂದ ಈಸಿ ಕಡಿಕ ಆಗ್ತಕ್ಕಂಥ ವಿದ್ಯೆಯನ್ನು ನನಗೆ ಕೊಡು ಅಂತಕ್ಕಂಥ ಮಾತನ್ನು ಬೇಡ್ಕೋತಾರ ಬಂಧುಗಳು, ಬೇಡ್ಕೋತಾರ. ಅದಕ್ಕೆ ಪುಣ್ಯಾತ್ಮರು ವ್ಯಾಕರಣ ಕಂಡಂಗ ಬೈಪಟ್ಟು ಮಾಡ್ಯಾನಂದ್ರು ಕೂಡ 70 ವರ್ಷ 80 ವರ್ಷ ಇಳಿ ವಯಸ್ಸಿನೊಳಗ ಯಾವ ತಗೊಂಡು ಏನ್ ಮಾಡವಪ್ಪ, ಒಟ್ಟಿನ ಮೇಲೆ ನೀ ಏನು ಅಂತ ಕೇಳಿದ್ರೆ ಭಜಿಸು 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 ಅಂತ ಕರೀತಾರ. ಏನನ್ನ ಭಜಿಸುದು? ಭಜನೆ ಅಂತ ಬರೀತಾರ ಬಂಧುಗಳೇ. ಭಜನೆ ಒಳಗ 3 ಪ್ರಕಾರಗಳು ಬರ್ತಾವ, ಹೌದಿಲ್ಲ? ಆ ಭಜನೆ ಒಳಗ 3 ಪ್ರಕಾರ ಯಾವಕ್ಕೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಮೊದಲು ಶಾಬ್ದಿಕವಾಗಿ ಪ್ರಾರಂಭ ಆಗ್ತದೆ. ಶಬ್ದ, ರಾಮ, ಕೃಷ್ಣ, ಬಸವ, ಗೋವಿಂದ, ಮುಕುಂದ, ಮುರಾರಿ, ಸಿದ್ಧ ಅಂತಕ್ಕಂಥದ್ದು ಈ ಶಾಬ್ದಿಕವಾಗಿರ್ತಕ್ಕಂಥ ಭಜನೆ ಪ್ರಾರಂಭ ಆಗ್ತದೆ. ಎಲ್ಲಿ ತನಕ ಪ್ರಾರಂಭ ಆಗ್ತದೆ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಬಾಯವನ್ನು ಮರಿತು ಒಳಗ ಬೆರೆಯ ತನಕ ಈ ಭಜನೆ ಪ್ರಾರಂಭಗೊಳ್ತದತ್ತ. ತಮ್ಗೆಲ್ಲ ಗೊತ್ತಿರಬೇಕು, ಮೀರಾ ಅಂತಕ್ಕಂಥ ಹೆಣ್ಮಗಳು ಎಂಥದ ಪುಣ್ಯಾತ್ಮರ ಕೃಷ್ಣನನ್ನ ಕೊಂಡಾಡಿ ಭಜಿಸಿ ಕೊನೆಗೆ ತಾನೇ ದೇವರಾದಳು ಅಂತೂ ಬರ್ತದಿಲ್ಲ. ಅದಕ್ಕೆ ಬಂಧುಗಳೇ, ನಮ್ಗೆಲ್ಲ ಗೊತ್ತಿರತಕ್ಕಂಥ ಪ್ರಸಂಗ ನಿಮಗೆ ನೆನಪಿಗೆ ತಂದು ಕೊಡ್ತಾ ಇದ್ದೀನಿ.
ಗೋರಾ ಕುಂಬಾರ ಭಜನೆ ಮಾಡ್ತಿದ್ದ ಮಂಡಗೈಲಿ ತಾಳ ಬಡಿತಿದಿಲ್ರಿ, ಕೆಸರು ತುಳಿತಿದ್ದ. ಹ್ಯಾಗ ತುಳಿತಿದ್ದ ತಕ್ಕಿದ್ರ ಪುಣ್ಯಾತ್ಮರೇ, ಬಾಯಶ್ರೀಯನ್ನ, ಬಾಯದ ಎಲ್ಲ ವ್ಯವಸ್ಥೆಯನ್ನು ಮರೆತಿದ್ದ. ಒಳಗ ಪುಣ್ಯಾತ್ಮರೇ ಪರಮಾತ್ಮನಲ್ಲಿ ಏಕಾಂತವಾಗಿ ಬೆರೆತ ಪುಣ್ಯಾತ್ಮರ ಏನ್ ಮಾಡ್ಲಿಕ್ಕತ್ತ ತಕ್ಕಿದ್ರ ಭಜನೆ ಮಾಡ್ಲಿಕ್ಕತ್ತ. ಭಜನೆ ಭವ ಜನನ ಮರಣ, ಭವಸಾಗರವನ್ನು ದಾಟಿಸಲಿಕ್ಕೆ, ಜನನ ಮರಣದಿಂದ ಮುಕ್ತನಾಗಲಿಕ್ಕೆ ಭಜನೆ ಅಂತಕ್ಕಂಥದ್ದು ಬರೀತಾರ ಪುಣ್ಯಾತ್ಮರೇ. ಭಜನೆ ಅಂತಕ್ಕಂಥ, ಅದಕ್ಕೆ ಬಸವಣ್ಣ ಸುಮ್ಮ ಹೇಳಿಲ್ಲ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಗೆ ಬೇಡುವೆ ಅಂತಕ್ಕಂಥದ್ದು. ಹಾಡಬೇಕು. ಯಾತಕ್ಕಾಗಿ ಅಂತಕ್ಕಿದ್ರೆ ಪುಣ್ಯಾತ್ಮರೇ, ಈ ಲೋಕದ ವ್ಯವಹಾರ ಎಲ್ಲ ಹೇಳ್ತಾರಲ್ಲಿ ಶರೀಫರ, ಹಾಕಿದಿ ಜನಿವಾರ ನೂಕಿದಿ ಭವ ಭಾರ. ಸುಂದರವಾಗಿರ್ತಕ್ಕಂಥದ್ದು ಪದ್ಯವನ್ನು ಸಾರಿ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಅದಕ್ಕೆ ಬಂಧುಗಳೇ, ಗೋರಾ ಕುಂಬಾರ ಕೆಸರ ತುಳಿಲಿಕ್ಕತ್ತ ಹಾಡ್ತಿದ್ದ, ಭಜನೆ ಮಾಡ್ತಿದ್ದ. ವಿಠ್ಠಲನ ನಾಮಸ್ಮರಣೆ ಒಳಗೆ, ಭಜನೆ ಒಳಗೆ ತಲ್ಲೀನಾಗಿ ಬಿಟ್ಟ, ತನ್ನನ್ನು ತಾನು ಮರೆತ ಕೆಸರ ತುಳಿಯೋದ್ರೊಳಗಾಗಿ ಪುಣ್ಯಾತ್ಮರು ಕೂಸು ಬಂದಿತ್ತ. ಕೂಸು ಗೊತ್ತಿಲ್ಲ, ಕೆಸರು ಗೊತ್ತಿಲ್ಲ, ಒಟ್ಟು ತನ್ನನ್ನು ತಾನು ಮರೆತು ಕುಣಿಲಿಕ್ಕೆ ಪ್ರಾರಂಭ. ಇದಕ್ಕೆ ಪುಣ್ಯಾತ್ಮರು ಭಜನೆ ಅಂತ ಕರೀತಾರ. ಅದಕ್ಕೆ ಭಜೆ ಗೋವಿಂದಂ 3 ಸಲ ಹೇಳ್ಯಾರ. 3 ಸಲ ಭಜನೆ ಮಾಡೋದ್ರಿಂದ ಏನಾಗ್ತದತ್ತ ಕೇಳಿದ್ರ, ನಿಂದು ವಾಣಿ ಶುದ್ಧ ಆಗ್ತದ. ಭಜನೆಯನ್ನ ಮಾಡೋದ್ರಿಂದ ವಾಣಿ ಶುದ್ಧ ಆಗ್ತದ. ಪುಣ್ಯಾತ್ಮರೇ, ಸೇವೆಯನ್ನ ಮಾಡೋದ್ರಿಂದ ಕಾಯಕ ಶುದ್ಧ ಆಗ್ತದ. ಮಾತ್ಮರ ಸೇವೆ, ಅದಕ್ಕೆ ಬಲ್ಲವ್ರು ಹೇಳ್ರು, ಹರಪೂಜೆ, ಗುರು ಸೇವೆ, ವರಪುಣ್ಯ. ಭಜನೆ ಮಾಡೋದ್ರಿಂದ ಪುಣ್ಯಾತ್ಮರೇ ನಿಂದು ವಾಣಿ ಶುದ್ಧ ಆಗ್ತದ, ಸೇವೆ ಮಾಡೋದ್ರಿಂದ ನಿನ್ನ ಶರೀರ ಶುದ್ಧ ಆಗ್ತದ. ಈ ಕಾಯ ಅಂತ ಹೇಳ್ಯಾರ, ಕಾಯ ವಾಚ ಮನಸ್ಸು ತ್ರೀಕರಣ ಪೂರ್ವಕವಾಗಿ ಅಂತ ಹೇಳ್ತಾರ. ಕಾಯ ಅಂದ್ರೆ ಶರೀರ ಶುಚಿಗೊಳ್ಬೇಕಲ್ಲ. ಏನ್ ಮಾಡಿದ್ರೆ ಶುಚಿ ಆಗ್ತದ್ರಿ? ನೀವ್ ಅನ್ಬೋದು, ಶರೀರ ತೊಳ್ಕೊಳಕೇನ್ರಿ ರಗಡ್ ಸೋಪ್ ಬಂದಾವ್, ಶಾಂಪೂ ಬಂದಾವ್, ಎಲ್ಲ ಬಂದಾವ್, ತೊಳ್ಕೊಳಕ್ ಬರ್ತತಿ ಅಂತ ನೀವಂತೀರಿ. ಆದರೆ ಕಾಯ ಪುಣ್ಯಾತ್ಮರೇ, ಅಕ್ಕ ಹೇಳ್ತಾಳ, ಕಾಯ ಕರ್ರನೆ ಕಂದಿದ್ದರೇನು, ಕಾಯ ಮಿರ್ರನೆ ಮಿಂಚಿದರೇನು, ಆತನೊಲಿದ ಮೇಲೆ ಅಂತ ಹೇಳ್ತಾಳ. ಈ ಶರೀರ ಬಂಧುಗಳು ಏನಾಗ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಈ ಕಾಯ ಸೇವಾದೊಳಗೆ ಸವಿಬೇಕು. ಸುಮ್ಮ ಮಾಡಿಲ್ಲ ಪುಣ್ಯಾತ್ಮರೇ. ಅನಂತ 12 ವರ್ಷಗಳವರೆಗೆ ತಾನೇ ಬ್ರಹ್ಮಜ್ಞಾನಿ ಇದ್ರು ಕೂಡ ಜಗದ್ಗುರು ಸಿದ್ಧಾರೂಢರು ಗಜದಂಡ ಗುರುವಿನ ಆಸ್ಥಾನಕ್ಕೆ ಹೋಗಿ ಕುದುರೆ ಕರಾರಿ ಒಳಗೆ ಪುಣ್ಯಾತ್ಮರಿ ಈ ಕಾಯವನ್ನ ದುಡಿಸಿದಂತ ಬರುತ್ತಾರೆ. ಎಲ್ಲಿವರೆಗೆ ಪುಣ್ಯಾತ್ಮರ ಕಾಯ ಗುರುಸೇವೆದೊಳಗೆ ತಲ್ಲಿನಾಗ್ತದ, ಅವಾಗ ಕಾಯ ಪರಿಪೂರ್ಣ ಆಗ್ತದ, ಕಾಯ ಮಂತ್ರಮಯ ಆಗ್ತದ, ಮಾಂಸಮಯ ಶರೀರ ಮಂತ್ರಮಯ ಆಗ್ತದ ಅಂತ ಹೇಳ್ತಾರೆ. ನಾವೆಲ್ಲರೂ ಪುಣ್ಯಾತ್ಮರೇ, ಅಂತ ಒಂದು ಪುಣ್ಯಾತ್ಮರೇ ಕಾಯವನ್ನು ಶುದ್ಧ ಮಾಡ್ಕೊಂಡವ್, ಮನಸ್ಸನ್ನ ಶುದ್ಧ ಮಾಡ್ಕೊಂಡವ್, ವಾಣಿಯನ್ನ ಪವಿತ್ರ ಮಾಡ್ಕೊಂಡಿರ್ತಕ್ಕಂಥವ್ರು ಅಂತಾರಿಲ್ರಿ. ಅದಕ್ಕೆ ಕಾಯ ವಾಚ ಮನಸ್ಸು, ಅದಕ್ಕೆ ನಿಜಗುಂಡ್ರು ಕೂಡ ಹೇಳ್ತಾರ, ಎಂತೊಲಿವನು ಕರುಣತ್ರಯ ದೋಷವನ್ನ ಮೀರಿ ಕಾಲ ಕಂತು ಪುರ ವೈರಿ ಗುರು ಶಂಭುಲಿಂಗ ಎಂತೊಲಿವನು ಅಂತ ಹೇಳ್ತಾರೆ. ಕರುಣತ್ರಯ ದೋಷ 3 ಪ್ರಕಾರವಾಗಿರ್ತಕ್ಕಂಥ, ತ್ರಯಂದ್ರ 3, ವಾಣಿದಿಂದ ಪಾಪ ಆಗ್ಯದ, ಶರೀರದಿಂದ ಪಾಪ ಆಗ್ಯದ, ಮನಸ್ಸಿನಿಂದ ಪಾಪ ಆಗ್ಯದ. ವಾಣಿ ಪಾಪ, ಮನಸ್ಸಿನ ಪಾಪವನ್ನು ತೊಳಿಬೇಕಾಗಿತ್ತಂದ್ರ ಪುಣ್ಯಾತ್ಮರೇ ಭಜೆ ಗೋವಿಂದಂ. ಅದಕ್ಕೆ ಸಂತರು ಹೇಳ್ತಾರ, ಹರೇ ಮುಖೆ ಮನ ಪುಣ್ಯಾಚೆ ಗಣನೆ ಕೋನ ಕರೆ ಅಂತಕ್ಕಂಥ ಮಾತಾಡ್ತ. ಭಗವಂತ ಪುಣ್ಯಾತ್ಮರ ನಾಲಿಗೆಯನ್ನು ಕೊಟ್ಟಾನ. ದಾಸರು ಹೇಳ್ತಾರ ಪುಣ್ಯಾತ್ಮರೇ, ಭವಸಾಗರವನ್ನ ದಾಟಬೇಕಾಗಿತ್ತಂದ್ರ, ಈ ಭುವನಕ್ಕೆ ಎತ್ತರಾಗಿ ನಿನ್ನ ಹೆಸರು ಉಳಿಬೇಕಾಗಿತ್ತಂದ್ರ ಶಿವ ಅನ್ನಿರು ಅಂತಕ್ಕಂಥ ಮಾತಾಡ್ತಾರೆ. ಶಿವ ಏನೂ ಮಾಡ್ಲಿಕ್ಕೆ ಹೋಗೋಣ, ನಿನ್ ಏನೂ ಗೊತ್ತಿಲ್ಲ ಬಂಧುಗಳೇ. ಆದರೆ ನಿನ್ನ ಜೀವ ಪ್ರಾಣ ಪಕ್ಷಿ ಅಂತ ಕರೀತಾರ. ದಾಸರು ನೆಂಟ ಅಂತ ಹೆಸರಿಟ್ಟಾರ.
ಈ ಒಳಗಿನ ನೆಂಟ ಹೊರಗೆ ಹೋದಂದ್ರ ಇದಕ್ಕೆ ಶವ ಅಂತ ಕರೀತಾರಪ್ಪ. ಶವ ಆಗೋಕ್ಕಿಂತ ಮೊದಲು ಶಿವನಾಗಬೇಕಾಗಿತ್ತಂದ್ರ ನಾಮವನ್ನ ವಾಣಿಯನ್ನು ಶುದ್ಧ ಮಾಡೋಕಪ್ಪ, ವಾಣಿ ಶುದ್ಧ ಮಾಡೋಕ ಅಂತ ಹೇಳ್ತಾರ. ಶವ ಆಗೋಕ್ಕಿಂತ ಮುಂಚಿತವಾಗಿ ನೀ ಶಿವನಾಗಬೇಕಾಗಿತ್ತಂದ್ರ ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ ಅಂತ ಮಡಿವಾಳ ದೇವರು ಹೇಳ್ಕೊಂಡು ಬರ್ತಾರ. ಅದಕ್ಕ ವಾಣಿ ಶುದ್ಧ ಆಗಬೇಕಾಗಿತ್ತಂದ್ರ, ಕಾಯ ಶುದ್ಧ ಆಗಬೇಕಾಗಿತ್ತಂದ್ರ, ಮನಸ್ಸು ಶುದ್ಧ ಆಗಬೇಕಾಗಿತ್ತಂದ್ರ, ನಾನು ಯಾವಾಗಲೂ ಒಂದು ಮಾತು ಹೇಳಿ ನಿಮ್ಗೆ, ಏನು ಪುಣ್ಯಾತ್ಮರೇ ಮನಸ್ಸ ಪವಿತ್ರ ಆತಂದ್ರನ ಅದೇ ಪವಿತ್ರ. ದಿಲ್ ತೋ ಚಂಗಾ ಕಾಟ್ವಟ್ ಮೇ ಗಂಗಾ ಅಂತ ಹೇಳ್ತಾರ. ಮನಸ್ಸು ಪವಿತ್ರ ಆಗಬೇಕು. ನೀರು ಪವಿತ್ರ ಆಗಿ ಮುಖ್ಯ ಅಲ್ಲ, ಮನ ಪವಿತ್ರ ಇತ್ತಂದ್ರೆ ಜಗತ್ತು ಸರಿ ಕಾಣ್ತದಂತ. ನಾನು ನೋಡೋನ ಕಣ್ಣಾಗ ಕಾಮಣಿ ಆಗಿತ್ತಂದ್ರ ಅಂತಾರಿಲ್ಲ, ಚೋರಾತ್ ಮನಾತ್ ಚಾಂದನಿ ಅಂತ. ಕಳ್ಳನ ಕನಸಿನಾಗ ಚಂದ್ರಮ ಕಾಣ್ತಾನತ್ತ, ಯಾವಾಗ ಮುಡಿಯಾನ ಯಾವಾಗ ತುಡಿಗೆ ಹಾದಿನ ತೀರ್ತಾನತ್ತ ಅಂತಾರಿಲ್ಲ. ಹಂಗ ನಮ್ಮ ಮನಸ್ಸು ಪವಿತ್ರ ಆಗಬೇಕಾಗಿತ್ತಂದ್ರ ತಮ್ಗೆಲ್ಲ ಗೊತ್ತಿರತಕ್ಕಂಥ ಒಂದು ಪ್ರಸಂಗ ಹೇಳ್ತಾನ ಬಂಧುಗಳು. ಏನು ಅಂತ ಕೇಳಿದ್ರ, ರೋಹಿದಾಸ ಬಹಳ ದೊಡ್ಡ ಸಂತ. ಕಾಶಿ ಒಳಗ ಸದಾಕಾಲ ಸಾಕ್ಷಾಂತ ಪರಮಾತ್ಮ ಇರತಕ್ಕಂಥದ್ದು ಸ್ಥಾನದೊಳಗ ತನ್ನ ಕಾಯಕ ಮಾಡ್ತಿದ್ದ, ಚಪ್ಪಲಿ ಹೊಲಿತಕ್ಕಂಥ ಕೆಲಸವನ್ನು ಮಾಡ್ತಿದ್ದ. ಮಾಡುವಂತ ಸಂದೊಳಗ ಪುಣ್ಯಾತ್ಮರೇ ಅಲ್ಲೊಬ್ಬ ಬ್ರಾಹ್ಮಣ ಎಲ್ಲಾ ವಿದ್ಯೆಯನ್ನ ಕರಗತ್ತ ಮಾಡಿಕೊಂಡಿರ್ತಕ್ಕಂಥವ ಗಂಗಾ ನದಿ ಸ್ನಾನಕ್ಕೆ ಹೋಗ್ತಿದ್ದ, ಮಡಿ ಹುಡಿ ಸಲುವಾಗಿ ಹೋಗ್ತಿದ್ದ. ಹೋಗುವಂತ ಸಂದೊಳಗೆ ಏನ್ ಪ್ರಸಂಗ ಬರ್ತದಂತ ಕೇಳಿದ್ರ ಅವನ ಚಪ್ಪಲದ ಒಂಗುಟ್ಟು ಹರಿತದ. ನನ್ನ ಕಡೆ ಗಮನ ಐತಿಲ್ಲ ಎಲ್ಲಾರ್ದು? ಚಪ್ಪಲದ ಒಂಗುಟ್ಟು ಹರಿತದ. ಹೋಗಿ ಆ ರೈದಾಸನ ಮುಂದೆ ಕೊಟ್ಟ, ಇದೊಂದು ಚಪ್ಪಲಿ ಹೊಲ್ದು ಕೊಡ್ಬಿಡಪ್ಪ ಅಂದ. ಆಯ್ತ್ರಿ ಅತ್ತ. ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಿದ್ದ. ಆ ಕಾಯಕ ಕೈ ಕೆಲಸ ಮಾಡ್ತಿತ್ತು, ಕಣ್ಣು ನೋಡ್ತಿತ್ತು. ಒಳಗ ಪುಣ್ಯಾತ್ಮರೇ ಹೃದಯ ತಾಯಿ ಗಂಗಾಮಾತೆ ಆ ವಿಶ್ವನಾಥನ ಕುರಿತು ಸದಾಕಾಲ ನೆನೀತಿತ್ತು. ಅದಕ್ಕೆ ಬಲ್ಲವರು ಬರೀತಾರೆ ಪುಣ್ಯತರು, ನೆನೆಯದನುದಿನ ದುದಯ ಕಾಲದ ಎಚ್ಚರಿಕೆಯುನುತ್ತು ಗುರುಮೂರ್ತಿ ಉಮೇಶನಂಗ್ರಿ ಅಂತ ಬರೀತಾರೆ.